ನಂಜನಗೂಡಿನ ಯುವ ಬ್ರಿಗೇಡ್ ವತಿಯಿಂದ ಡಿಸೆಂಬರ್ 21ರಂದು ಸಂಜೆ 6 ಗಂಟೆಗೆ ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿ ಭವ್ಯ ಕಪಿಲಾ ಆರತಿ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಯುವ ಬ್ರಿಗೇಡ್ ಸಂಚಾಲಕರಾದ ನಿತಿನ್ ಮತ್ತು ಅನಂತ ತಿಳಿಸಿದ್ದಾರೆ. ತಾಲೂಕು ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ಕಪಿಲಾ ಆರತಿ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಹಾಗೂ ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಅಂತ ಹೇಳಿದರು. ಇತ್ತೀಚಿನ ದಿನದಲ್ಲಿ ಕಪಿಲಾ ನದಿ ಸ್ನಾನಘಟ್ಟದ ಬಳಿ ತ್ಯಾಜ್ಯ ಹಾಗೂ ಜೊಂಡುಗಳಿಂದ ನದಿ ಕಲುಷಿತಗೊಂಡು ಭಕ್ತರ ಸ್ನಾನಕ್ಕೆ ಅಯೋಗ್ಯವಾಗಿತ್ತು. ಇದನ್ನು ಮನಗಂಡ ಯುವ ಬ್ರಿಗೇಡ್ ವತಿಯಿಂದ ಪ್ರತಿ ವರ್ಷ 3 ರಿಂದ 4 ಬಾರಿ ನದಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗ್ತಾ ಇದೆ. ಅದರಂತೆ ಡಿಸೆಂಬರ್ ತಿಂಗಳಲ್ಲಿ ಕೊನೆಯ ಸ್ವಚ್ಛತೆ ಕಾರ್ಯ ನಡೆಸಲಾಗಿದ್ದು, ಡಿಸೆಂಬರ್ 21ರಂದು ಕಪಿಲಾ ಆರತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ತಿಳಿಸಿದರು. ನದಿಯನ್ನು ಶಾಶ್ವತವಾಗಿ ಸ್ವಚ್ಛವಾಗಿಡಲು ದೇವಾಲಯ ಆಡಳಿತ, ತಾಲೂಕು ಆಡಳಿತ, ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಕೈಜೋಡಿಸಬೇಕು ಅಂದ ಅವರು ಮನವಿ ಮಾಡಿಕೊಂಡರು. ಕಪಿಲಾ ಆರತಿ ಕಾರ್ಯಕ್ರಮದ ಪೌರೋಹಿತ್ಯ ವಹಿಸಿರುವ ಸ್ಥಳೀಯ ಪುರೋಹಿತರಾದ ಕೃಷ್ಣ ಜೋಯಿಶ್ ಮಾತನಾಡಿ, ಉತ್ತರ ಭಾರತದಲ್ಲಿ ಗಂಗಾ ಆರತಿ ಮಾದರಿಯಲ್ಲಿ ದಕ್ಷಿಣ ಭಾರತವನ್ನ ಕಪಿಲಾ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಅಂದು ಬೆಳಗ್ಗೆ ನದಿಯ 16 ಕಾಲು ಮಂಟಪದಲ್ಲಿ ಹೋಮ, ಹವನ, ಲಿಂಗ ಪ್ರತಿಷ್ಠಾಪನೆ ನೆರವೇರಲಿದೆ. ಯಾವುದೇ ಜಾತಿ, ಮತ, ಧರ್ಮ ಭೇದವಿಲ್ಲದೆ ಎಲ್ಲ ಭಕ್ತರಿಗೆ ಲಿಂಗಕ್ಕೆ ಅಷ್ಟತೀರ್ಥ ಅಭಿಷೇಕ ಮಾಡುವ ಅವಕಾಶ ಕಲ್ಪಿಸಲಾಗಿದೆ. ಹೆಚ್ಚಿನ ಭಕ್ತರು ಭಾಗವಹಿಸಿ ಶ್ರೀಕಂಠೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡಿದರು. ವರ್ಷಕ್ಕೆ 3 ಬಾರಿ ಕಪಿಲಾ ನದಿಯನ್ನ ಸ್ವಚ್ಛತೆ ಮಾಡ್ತೀವಿ. 3 ಬಾರಿಯಲ್ಲಿ ವರ್ಷದ ಕೊನೆಯ ಸ್ವಚ್ಛತೆ ಡಿಸೆಂಬರ್ನಲ್ಲಾಗುತ್ತೆ. ಈಗ ಕಳೆದ ಭಾನುವಾರ ಸ್ವಚ್ಛತೆ ಆಗಿದೆ. ಪ್ರತಿ ಸರಿ ತುಂಬಾ ಬಟ್ಟೆಗಳು, ತ್ಯಾಜ್ಯಗಳು ಸಿಗ್ತಾ ಇತ್ತು. ಇವಾಗ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನೋದು ಒಂದು ಖುಷಿಯ ವಿಚಾರ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಂಘ ಸಂಸ್ಥೆಗಳನ್ನ ನಾವು ಇನ್ವೈಟ್ ಮಾಡಿದ್ದು, ಎಲ್ಲರೂ ಕೂಡ ಸಹಭಾಗಿಯಾಗಿ ಈ ದೋಣಿ ಸಂಘದವರಾಗಿ, ಶ್ರೀಕಂಠೇಶ್ವರ ದೋಣಿ ಸಂಘದವರಾಗಿರ್ಬೋದು, ರೋಟರಿ ಸಂಸ್ಥೆ ಆಗಿರ್ಬೋದು, ಹಾಗೂ ಕೆಂಪೇಗೌಡ ಮನೆಯ ಯುವಕರಾಗಿರ್ಬೋದು, ಹಾಗೆ ಎನ್ಐನ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಸಹಕರಿಸಿ ಭಾನುವಾರ ಅದ್ಭುತವಾಗಿ ಕಪಿಲೆಯ ಒಂದು ಸ್ವಚ್ಛತೆಯ ಕಾರ್ಯವನ್ನು ತುಂಬಾ ಚೆನ್ನಾಗಿ ನಿರ್ವಿಘ್ನವಾಗಿ ನೆರವೇರಿದೆ. 21ನೇ ತಾರೀಕು ಡಿಸೆಂಬರ್ ಭಾನುವಾರ ಕಪಿಲಾ ಆರತಿ ಇದೆ. ಸ್ವಚ್ಛತೆ ಆಗಿರುವ ಕಪಿಲೆಗೆ ಆರತಿ ಮಾಡುವ ಮುಖಾಂತರ ಒಂದು ಸಮರ್ಪಣೆ ಮಾಡುವ ಒಂದು ಇದಿದೆ. ಬೆಳಿಗ್ಗೆ 9 ಗಂಟೆಗೆ 14 ಕಲ್ಲಿನ ಮಂಟಪದಲ್ಲಿ, ವರ್ಷಕ್ಕೆ ಒಂದೇ ಬಾರಿ 14 ಕಲ್ಲಿನ ಮಂಟಪದಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಪೂಜೆ ಮತ್ತು ಅಲ್ಲಿ ಅಷ್ಟದೀರ್ಘ ಅಭಿಷೇಕ ಇರುತ್ತೆ. ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಅಲ್ಲಿ ಬಂದು ಶಿವನಿಗೆ ಅಭಿಷೇಕ ಮಾಡಬಹುದು. ಹಾಗೆ ಹೋಮ ಇರುತ್ತದೆ. ಬೆಳಗ್ಗೆ ಎಲ್ಲ ಸಾರ್ವಜನಿಕರು ಆ ಹೋಮಕ್ಕೆ ಬಂದು ಅಭಿಷೇಕಕ್ಕೆ ಭಾಗಿಯಾಗಬೇಕೆಂದು ಕೇಳ್ಕೊಳ್ತೀವಿ. ಕಪಿಲಾ ಆರತಿ ನಾವು ಗಂಗೆಯಲ್ಲಿ ಯಾವ ರೀತಿ ಆರತಿ ಮಾಡ್ತೀವೋ ಆ ರೀತಿ ಆರತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಶ್ರೀರಂಗಪಟ್ಟಣ ಪ್ರಾರಂಭ ಆದಾಗ ನಾವು ಹೋಗಿ ನಮ್ಮ ಹುಡುಗರು ನೋಡ್ಕೊಂಡು ಅದರ ಸ್ಫೂರ್ತಿಯಿಂದ ಕಪಿಲೆ ಸ್ವಚ್ಛತೆ ಮಾಡಿ ಫಸ್ಟು ಬರೀ ಆರತಿ ಮಾಡ್ತಾರೆ. ಕಪಿಲೆ ನಿರ್ಮಲವಾಗಿ ಹರಿಬೇಕು ಅನ್ನೋ ಉದ್ದೇಶದಿಂದ ಸ್ವಚ್ಛತೆ ಮಾಡಿ ಆ ಕಪಿಲಾ ಆರತಿ ಬೆಳಗ್ಗೆ ನಮ್ಮ ಲೋಕ ಕಲ್ಯಾಣಕ್ಕೋಸ್ಕರ ಒಂದು 8 ಗಂಟೆಗೆ ನವಗ್ರಹ ಹೋಮ, ಗಣಪತಿ ಹೋಮ, ಲೋಕ ಕಲ್ಯಾಣ ಬುದ್ಧಿ ಹೋಮ, ಸಪ್ತ ನದಿಗಳ ಹೋಮ ಇದನ್ನೆಲ್ಲ ಮಾಡಿ, ಮತ್ತೆ ಯಾವುದೇ ಜಾತಿ ಭೇದ ಭಾವ ಮತ್ತೆ ಡ್ರೆಸ್ ಕೋಡ್, ಈ ಪಂಚೋಟ್ ಮುಂದೆ ಇದು ಮಾಡಬೇಕು, ಇವರೇ ಅಭಿಷೇಕ ಮಾಡಬೇಕು ಅನ್ನೋ ಭೇದ ಭಾವ ಇದೆ. ಯಾರು ಬಂದರೂ ಯಾವುದೇ ಡ್ರೆಸ್ ಕೋಡ್ ಅಂತ ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸುವಂತ ಪ್ರತೀತಿ ನಾವು ಪ್ರಾರಂಭ ಮಾಡ್ಕೊಳ್ತೀವಿ. ಯಾಕೆಂದ್ರೆ ಎಲ್ಲ ಒಂದು ಭಕ್ತಿ ಇರಬೇಕೆ ಹೊರತು ಬೇರೆಲ್ಲ ಮುಖ್ಯ ಅಲ್ಲ. ನಮ್ಮ ಉದ್ದೇಶದ ಮೇಲೆ ಎಲ್ಲರಿಗೂ ಭಕ್ತಿ ಭಾವ ಯಾರಿಗಿರುತ್ತೋ, ಅಭಿಮಾನ ಯಾರಿಗಿರುತ್ತೋ, ಆ ಶ್ರೀಕಂಠೇಶ್ವರನಿಗೆ ಆ ನದಿ ಮೇಲೆ ಯಾರಿಗೆ ಅಭಿಮಾನ ಭಕ್ತಿ ಇರುತ್ತೋ ಅವರೆಲ್ಲ ಬಂದು ಅಭಿಷೇಕ ಮಾಡೋದು, ಪೂಜೆ ಮಾಡೋದು. ಇದನ್ನ ಉಳಿಸ್ಕೊಳ್ಳಿ. ಆ ಮೈಕಲ್ಲಿ ದಿನ ಹಾಕ್ತಾರೆ 100 ರೂಪಾಯಿ ಟಿಕೆಟ್ಗಳೇ, ಹಿಂಗೋಗಿ ಹಂಗೋಗಿ ಅಂತ. ಒಂದಿನ ನಾರು ಮೈ ಒಳಗಡೆ ಇಲ್ಲಿ ಬಟ್ಟೆ ಹಾಕ್ಬೇಡಿ, ಸ್ವಚ್ಛತೆ ಹಾಕಿ ಅರ್ಚನಾ ವಾಕ್ಮೇಲೆ ಅರ್ಚನಾ ಕಾರ್ಯಕರ್ತರಲ್ಲಿ ದೇವಸ್ಥಾನದ ದಿನ ಇಟ್ಟು ಹೋಗ್ರ ಕಾರ್ಮಿಕರು ನಮ್ಮ ನಗರಸಭೆ ಒಳಗಡೆ ಇಲ್ಲ. ಆದ್ರೂ ಜಾಗನ ಕ್ಲೀನ್ ಆಗಿ ಬಿಡಿಕತ್ತೆ ಇಲ್ಲ, ತೋರಿಸ್ತೀವಿ. ಎಷ್ಟು ಕ್ಲೀನ್ ಮಾಡಿ ಹಿಂದೆ ಸಂಜೆ ಹೋಗಿ ನೋಡಿದೀವಿ. ಯಾವತ್ತಪ್ಪ ಈ ಬಟ್ಟೆಗಳು ಬೀಳೋದು ಅಂದ್ರೆ ಗೋಲ್ಡನ್ ದಿನ ಈ ಟೈಮ್ಗಳಲ್ಲಿ ಅದೊಂದು ಟೈಮ್ ಅವ್ರು ನಿಂತ್ಕೊಂಡು ಒಂದು ಬಟ್ಟೆ ಹಾಕೋರಿಗೆ ಒಂದು ಎಚ್ಚರಿಕೆ ಕೊಟ್ಟರೆ ಯಾರು ಹಾಕಲ್ಲ. ಈಗ ಉದಾಹರಣೆಗೆ ನಾವೇ ಫೋಟೋ ಹೊಡಿತೀವಿ, ಎಲ್ಲಿ ಕಸ ಹಾಕ್ತಿರೋ ನಂಬರ್, ಗಾಡಿ ನಂಬರ್ ಎಲ್ಲ ಕರೆಸ್ತೀವಿ, 500 ರೂಪಾಯಿ ಫೈನ್ ಹಾಕಿಸ್ತೀವಿ. ಹಂಗೆ ಒಂದು 5-6 ಜನಕ್ಕೆ ನಿಂತ್ಕೊಂಡು ಹಾಕಿದ್ರೆ ಆ ಕಸ ಹಾಕೋದು. ಮೆಂಡು ನ್ಯೂಸ್ ನೆಟ್ವರ್ಕ್.
ಸತ್ಯದ ಕನ್ನಡಿ.